ಡಿಕೆ ಸುರೇಶ್ ಹೆಸರಿನಲ್ಲಿ ಐಶ್ವರ್ಯ ಗೌಡ ವಂಚನೆ ಪುರಾಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ಸುದ್ದಿಗಳು ಹೊಸ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಬೆಂಗಳೂರು ಮಾತ್ರ ಅಲ್ಲ, ಮಂಡ್ಯದಲ್ಲೂ ಕೂಡ ವಂಚನೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಐಶ್ವರ್ಯ ಗೌಡ ದಂಪತಿಗೆ ಪೊಲೀಸರು ಈ ಬಗ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಐಶ್ವರ್ಯ ಹರೀಶ್ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನು ನೀಡಲಾಗಿದೆ. ಮಂಡ್ಯ ಸೆಂಟ್ ಠಾಣೆಯ ಡಿವೈಎಸ್ಪಿ ಶಿವಮೂರ್ತಿ ನೋಟಿಸ್ ಜಾರಿಗೊಳಿಸಿದ್ದಾರೆ. ರವಿಕುಮಾರ್ ಪೂರ್ಣಿಮಾ ಅನ್ನೋರಿಂದ ದೂರು ದಾಖಲಾಗಿತ್ತು. 55 ಲಕ್ಷ ರೂಪಾಯಿ ಹಣ ಹಾಗೂ ಚಿನ್ನಾಭರಣವನ್ನ ಪಡೆದು ಐಶ್ವರ್ಯ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಗುರುವಾರ ಐಶ್ವರ್ಯ ದಂಪತಿ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಜಾಮೀನಿನ ಮೇಲೆ ಐಶ್ವರ್ಯ ಇದೀಗ ಹೊರಗಿರೋದು. ಈ ಸಂದರ್ಭದಲ್ಲೂ ಐಶ್ವರ್ಯಗೆ ಮತ್ತೊಂದು ಕಂಟಕ ಇದೀಗ ಎದುರಾಗಿದೆ. ಮಂಡ್ಯದಲ್ಲೂ ಕೂಡ ವಂಚನೆ ಪುರಾಣ ಇದೀಗ ಬೆಳಕಿಗೆ ಬಂದಿದೆ. 55 ಲಕ್ಷ ರೂಪಾಯಿ ಹಾಗೂ ಚಿನ್ನಾಭರಣವನ್ನ ಪಡೆದು ವಂಚನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ದೂರು ದಾಖಲಾಗಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದನ್, ಇದೀಗ ಮಂಡ್ಯದಲ್ಲೂ ಕೂಡ ಐಶ್ವರ್ಯ ಗೌಡಳ ಈ ಒಂದು ವಂಚನೆ ಪುರಾಣ ಮುಂದುವರಿತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಅಲ್ಲಿ ಯಾವ ರೀತಿಯಾಗಿ ವಂಚನೆ ಮಾಡಲಾಗಿದೆ, 55 ಲಕ್ಷ ರೂಪಾಯಿ ಹಣವನ್ನ ಯಾವ ರೀತಿಯಾಗಿ ವಂಚನೆ ಮಾಡಲಾಗಿದೆ? ಮಧುಕರ್, ಡಿಕೆ ಸುರೇಶ್ ತಂಗಿ ಅಂತೇಳಿ 9 ಕೋಟಿ ಗೋಲ್ಡ್ ಪಡೆದು ವಂಚಿಸಿರುವ ಕೇಸ್ನಲ್ಲಿ ಐಶ್ವರ್ಯ ಗೌಡ ವಿರುದ್ಧ ಬೆಂಗಳೂರಿನಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಕೇಸ್ ಸಂಬಂಧಪಟ್ಟಂತೆ ಈಗ ಜಾಮೀನ್ ಮೇಲೆ ಹೊರಗಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ಮಾತ್ರ ಅಲ್ಲ, ಮಂಡ್ಯದಲ್ಲೂ ಕೂಡ ಐಶ್ವರ್ಯ ಗೌಡ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 55 ಲಕ್ಷ ಹಾಗೂ ಚಿನ್ನಾಭರಣವನ್ನ ವಂಚಿಸಿರುವ ಆರೋಪದಡಿ ಮಂಡ್ಯ ಪೂರ್ವ ಠಾಣೆಯಲ್ಲಿ ಮೊದಲಿಗೆ ಪ್ರಕರಣ ದಾಖಲಾಗಿತ್ತು. ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿ ಹರೀಶ್ ಗೌಡ ವಿರುದ್ಧ ರವಿಕುಮಾರ್ ಮತ್ತೆ ಪೂರ್ಣಿಮಾ ಅನ್ನುವಂಥವ್ರು ದೂರನ್ನ ದಾಖಲಿಸಿದ್ರು. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಿಂದ ಮಂಡ್ಯ ಸೆಂಟ್ ಠಾಣೆಗೆ ಆ ಪ್ರಕರಣವನ್ನ ವರ್ಗಾವಣೆ ಕೂಡ ಮಾಡಿದ್ರು. ಇದೀಗ ಮಂಡ್ಯ ಸೆಂಟ್ ಠಾಣೆ ಡಿವೈಎಸ್ಪಿ ಶಿವಮೂರ್ತಿ ಅವರಿಂದ ನೋಟಿಸ್ ಕೂಡ ಈಗ ಐಶ್ವರ್ಯ ಗೌಡಗೆ ಇಶ್ಯೂ ಮಾಡಲಾಗಿದೆ. ಅಂದ್ರೆ ವಿಚಾರಣೆ ಹಾಜರಾಗುವಂತೆ ನೋಟಿಸ್ ಕೂಡ ಈಗ ಜಾರಿ ಮಾಡಲಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಗುರುವಾರ ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿ ಹರೀಶ್ ವಿಚಾರಣೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರು ಬಳಿಕ ಹಲವು ಕಡೆಗಳಲ್ಲಿ ಐಶ್ವರ್ಯ ಗೌಡ ವಿರುದ್ಧ ಏನ್ ಪ್ರಕರಣಗಳು ದಾಖಲಾಗ್ತಾ ಇತ್ತು, ಅದೇ ರೀತಿಯಲ್ಲಿ ಮಂಡ್ಯದಲ್ಲೂ ಕೂಡ ಆಕೆಯ ವಂಚನೆ ಪ್ರಕರಣಗಳು, ಆಕೆಯ ವಿರುದ್ಧ ಕೇಸ್ಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಇದೀಗ ಮಂಡ್ಯ ಸೆಂಟ್ ಠಾಣೆ ಡಿವೈಎಸ್ಪಿ ಶಿವಮೂರ್ತಿ ಈಗ ನೋಟಿಸ್ ನೀಡಿರ್ತಕ್ಕಂಥದ್ದು. ಆ ಸಂಬಂಧಪಟ್ಟಂತೆ ಗುರುವಾರ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಮಧುಕರ್, ಇನ್ನು ಐಶ್ವರ್ಯ ಗೌಡ ದಂಪತಿಯನ್ನ ಸದ್ಯ ಈಗ ಅವರಿಬ್ರು ಕೂಡ ಜಾಮೀನಿನ ಮೇಲೆ ಹೊರಗಿರುವಂತದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಬಂಧನ ಮಾಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ ಹೇಗೆ ಅಂತ ನಂದನ್? ಮಧುಕರ್, ಮೊದಲಿಗೆ ಏನ್ ದೂರ ಇದೆ 55 ಲಕ್ಷ ಹಣ ಮತ್ತೆ ಚಿನ್ನಾಭರಣ ವಂಚಿಸಿರುವ ಕೇಸ್ ಮೊದಲಿಗೆ ಈಗ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಲಾಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ದೂರದರಿಂದ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಂಡ್ಯ ಸೆಂಟ್ ಠಾಣೆ ಪೊಲೀಸರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಪ್ರಕರಣದ ಗಂಭೀರತೆಯನ್ನ ಅರ್ಥಕೊಂಡು ಆ ನಿಟ್ಟಿನಲ್ಲಿ ಆ ವಿಚಾರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಅನಿವಾರ್ಯತೆ ಬಿದ್ದರೆ ಅವರನ್ನ ಬಂಧಿಸುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಮಧುಕರ್, ಥ್ಯಾಂಕ್ ಯು ನಂದನ್.